EPF ಹಣ ವಿತ್ಡ್ರಾ ಇನ್ನು ಮುಂದೆ ರಿಸ್ಕ್ ಇಲ್ಲದೆ ಆಗುತ್ತೆ, ಬಹಳ ಸುಲಭವಾಗುತ್ತೆ. EPF ಚಂದಾದಾರ ಯಾರು ಇರ್ತಾರೋ ಅವರಿಗೆ ಕೇಂದ್ರದ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬಂದಿದೆ. EPF ಹಣವನ್ನು ATMನಲ್ಲೇ ವಿತ್ಡ್ರಾ ಮಾಡಬಹುದು ಅಂತ. PFನಲ್ಲಿ ಪ್ರಮುಖ ಬದಲಾವಣೆಗೆ ಕೇಂದ್ರ ಸರ್ಕಾರ ಒಂದು ಕಡೆ ಮುಂದಾಗಿದೆ. 2025 ಹೊಸ ವರ್ಷಕ್ಕೆ ಹೊಸ ಬದಲಾವಣೆ ಮಾಡಲಾಗ್ತಾ ಇದೆ. ATMನಲ್ಲಿ EPF ಹಣವನ್ನು ವಿತ್ಡ್ರಾ ಮಾಡೋದು ಹೇಗೆ? ಈ ಒಂದು ಪ್ರಶ್ನೆ ಕೂಡ ಬಂದೇ ಬರುತ್ತೆ. ನೋಡಿ, ATMನಲ್ಲಿ EPF ಹಣವನ್ನು ಪಡೆಯೋದಕ್ಕೆ ಇರತಕ್ಕಂಥ ನಿಯಮಗಳು ಅಂತ ಬಂದಾಗ ಚಂದಾದಾರರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಇಲ್ಲಿ ಆ ನಿಯಮಗಳನ್ನು ಕೂಡ ಅವರು ಫಾಲೋ ಮಾಡಬೇಕಾಗತ್ತೆ. ಕಾರ್ಮಿಕರ ಭವಿಷ್ಯ ನಿಧಿಯಲ್ಲಿ ಒಂದು ಬದಲಾವಣೆಯನ್ನು ಕಾರ್ಮಿಕ ಸಚಿವಾಲಯ ತಂದಿದೆ. EPF 3.0 ಇದನ್ನು ಜಾರಿಗೆ ತರಬೇಕು ಅಂತ ಹೇಳಿ ಸಿದ್ಧತೆಗಳೆಲ್ಲವೂ ಕೂಡ ಪೂರ್ಣವಾಗಿದೆ. ನಿಮ್ಮ PF ಖಾತೆಯನ್ನು ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಬೇಕಾಗತ್ತೆ. ಮೊದಲಿಗೆ ನಿಮ್ಮದೇನು PF ಅಕೌಂಟ್ ಇದೆಯೋ, ಈಗ ಆಧಾರ್ ಪ್ಯಾನ್ ಲಿಂಕ್ ಮಾಡ್ತಾ ಇದ್ದಾರಲ್ಲ, ಅದೇ ರೀತಿಯಲ್ಲಿ PF ಖಾತೆಯನ್ನು ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಬೇಕಾಗತ್ತೆ. ATM ಕಾರ್ಡ್ ಮಾದರಿಯಲ್ಲಿ ಕಾರ್ಡ್ ಪರಿಚಯಿಸೋದಕ್ಕೆ ಸಿದ್ಧತೆ ಕೂಡ ನಡೆದಿದೆ. ಈ ಹೊಸ ಕಾರ್ಡ್ನಿಂದ ATMಗಳಲ್ಲಿಯೂ ಕೂಡ PF ದುಡ್ಡು ಪಡ್ಕೊಳ್ಬಹುದು. 2025 ಮೇ ಹಾಗೂ ಜೂನ್ ತಿಂಗಳ ನಡುವೆ ಈ ಸೌಲಭ್ಯ ದೇಶದ ಎಲ್ಲ ನಾಗರಿಕರಿಗೆ ಸಿಗುತ್ತೆ. ಯಾರ್ಯಾರು ಅದರ ಚಂದಾದಾರರಿದ್ದೀರೋ ಅವರಿಗೆ ದೇಶಾದ್ಯಂತ ಹಂತ ಹಂತವಾಗಿ ಇದನ್ನು ಪರಿಚಯಿಸುವಂಥ ಉದ್ದೇಶ ಇದೆ. ಇದರಲ್ಲಿ ಪ್ರಮುಖ ಷರತ್ತೊಂದನ್ನು ಕೂಡ ಹಾಕಲಾಗಿದೆ. EPF ಅಕೌಂಟ್ನಲ್ಲಿರತಕ್ಕಂಥ ಹಣದಲ್ಲಿ ನೀವು 50% ಮೊತ್ತದ ಹಣವನ್ನು ಮಾತ್ರ ವಿತ್ಡ್ರಾ ಮಾಡಬಹುದು. 10,000 ರೂಪಾಯಿ ಇದ್ದರೆ 5,000 ರೂಪಾಯಿ ಡ್ರಾ ಮಾಡಬಹುದು. ನೀವು 1 ಲಕ್ಷ ಇದ್ದರೆ 50,000 ಡ್ರಾ ಮಾಡಬಹುದು. 2 ಲಕ್ಷ ಇದ್ದರೆ 1 ಲಕ್ಷ ಡ್ರಾ ಮಾಡಬಹುದು. 10 ಲಕ್ಷ ಇದ್ದರೆ 5 ಲಕ್ಷ ನೀವು ಡ್ರಾ ಮಾಡಬಹುದು. ಅದೇ ಮಿತಿ, ಅದನ್ನು ಮೀರುವಂತಿಲ್ಲ ಅಂತ.